ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಒಂದು ನಾರ್ಮಲ್ ಡೈಲಿ ಬ್ಲಾಗ್ ಆಗಿರುತ್ತೆ. ಸ್ಟಾರ್ಟ್ ಮಾಡ್ತಾ ಇರೋದೇ ಈವ್ನಿಂಗಲ್ಲಿ. ಮಧ್ಯಾಹ್ನ ಊಟ ಆಯಿತು. ಮಧ್ಯಾಹ್ನ ಏನಪ್ಪ ಊಟ ಅಂತಂದರೆ ನನ್ನ ಫೇವ್ರೇಟ್ ಉಳ್ಳಿ ಸಾಂಬಾರು, ಅನ್ನ ಮತ್ತು ಹುಳ್ಳಿಕಾಳು ಒಗ್ಗರಣೆ ಮಾಡಿದ್ವಿ. ನಮ್ಮ ಕಡೆ ಹುರುಳಿಕಾಳು ಅನ್ನಲ್ಲ, ಹುಳ್ಳಿಕಾಳು ಅಂತೆ, ಉಳ್ಳಿ ಅನ್ನೋದು. ಮಶ್ರೂಮ್ ಕಬಾಬ್ ಮಾಡಬೇಕಿತ್ತು. ಮಧ್ಯಾಹ್ನನೇ ಪುಟ್ಟ ಬರ್ತಾನೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅವ್ನು ಬಂದಿಲ್ಲ, ಅದಕ್ಕೋಸ್ಕರ ನಾನೇ ಮಾಡ್ಕೊತೀನಿ ನಾನು ಅಂದ್ಬಿಟ್ಟು ಇವಾಗ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಾಡಿ ಇಟ್ಟಿದ್ದೀನಿ. ಜಸ್ಟು ಮಶ್ರೂಮ್ನ ಕಟ್ ಮಾಡಿ ಕಲಸಿ ಎಣ್ಣೆಗೆ ಫ್ರೈ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಅವ್ನು ಬರೋದು ಸ್ವಲ್ಪ ಕೆಲಸ ಇದೆ, ಬರೋಕ್ಕಾಗಲ್ಲ ಇವಾಗ ಅಂತಂದ. ಸರಿ, ಅದಕ್ಕೆ ನಾನೇ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಮಾಡ್ಕೊಳ್ಳೋಣ, ಇನ್ನೊಂದು ಸ್ವಲ್ಪ ಎತ್ತಿಡೋಣ, ಆಮೇಲೆ ಅವ್ನು ಸಂಜೆ ಬಂದಮೇಲೆ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಮಾಡಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ. ಇವಾಗ ಆಲ್ರೆಡಿ ಇಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಕರಿಬೇವು ಮತ್ತು ಸ್ವಲ್ಪ ಕಬಾಬ್ ಪೌಡರ್, ಅಕ್ಕಿ 2 ಟೇಬಲ್ ಸ್ಪೂನು ಮತ್ತು ಕಾರ್ನ್ಫ್ಲೋರ್ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಮಶ್ರೂಮ್ನ ಕಟ್ ಮಾಡ್ಕೊತೀನಿ ಒಂದು ಸ್ವಲ್ಪ. ಇವಾಗ ಮಶ್ರೂಮ್ನ ಕಟ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಮಶ್ರೂಮ್ ಫ್ರೆಶ್ ಆಗಿದ್ದಾಗಲೇ ಮಾಡಬೇಕು. ಒಂಥರ ಬ್ಲ್ಯಾಕ್ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಊರಲ್ಲೆಲ್ಲ ಮೊದಲು ಮಶ್ರೂಮ್ ಎಲ್ಲ ನಾವು ತಿಂತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಅಭ್ಯಾಸ ಆಗಿರೋದು. ಬಟ್ ಟೇಸ್ಟು ಚೆನ್ನಾಗಿರುತ್ತೆ. ಯಾರಾದರೂ ತಿನ್ನಲ್ಲ ಅನ್ನೋರು ಒಂದು ಸತಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಮತ್ತು ಒಳ್ಳೆ ಪ್ರೋಟೀನ್ ಕೂಡ, ಆರಾಮ್ಸೆ ತಿನ್ಬೋದು, ಚೆನ್ನಾಗಿರುತ್ತೆ. ಖುಷಿಗೆ ಮಲಗಿದ್ದು ಇವಾಗ ಎದ್ದಿದ್ದಾನೆ. ಖುಷಿ ಹಾಯ್ ಮೇಡಮ. ಖುಷಿ ಹಾಯ್. ಗುಡ್ ಬಾಯ್. ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಿದ್ನ, ಜಸ್ಟ್ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಆಮೇಲೆ ಪನ್ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈಸಿ. ಇದಕ್ಕೆ ಬೇರೆ ಥರನೂ ಆಲೂಗೆಡ್ಡೆ, ಇಲ್ಲಾಂದರೆ ಪನ್ನೀರು, ಇಲ್ಲ ಬೇಬಿಕಾರ್ನು, ಈ ಥರದ್ದು ಏನು ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮೊದಲು ನಾನು ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ಇತ್ತೀಚೆಗೆ ಇದೆಲ್ಲ ಮಾಡೋದೆಲ್ಲ ಕಲಿತ್ಕೊಂಡು ನಾನು ಕೂಡ ಮಾಡ್ತಾಯಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡೆ. ಫಸ್ಟ್ ಟೈಮ್ ನಾನು ನಿಂಬೆಹಣ್ಣು ಹಾಕಿರೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡೆ, ಆಮೇಲೆ ಒಂಚೂರು ಅಕ್ಕಿ ಹಿಟ್ಟು ಮತ್ತು ಇನ್ನೊಂದು ಚೂರು ಕಾರ್ನ್ಫ್ಲೋರ್ ಹಾಕ್ಕೊಂಡೆ. ಇನ್ನೊಂದು ಸ್ವಲ್ಪ ಕೋಟಿಂಗ್ ಬೇಕಿತ್ತು ಅಂತ ಅನ್ನಿಸ್ತು. ಇಲ್ಲಾಂದರೆ ಬರೀ ಡ್ರೈ ಅದೇ ಥರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಚೆನ್ನಾಗಿರುತ್ತೆ. ನನಗಿಷ್ಟ ಆಗುತ್ತೆ. ಮತ್ತೇನಾದರೂ ಸೈಡ್ಸ್ಗೆ ನಾನು ಇದೊಂದು 2-3 ಸಲ ಮಾಡಿದ್ದೀನಿ. ಪ್ರತಿ ಸಲ ಮಾಡಿದಾಗ್ಲೂ ಚೆನ್ನಾಗಿ ಬಂದಿದೆ. ಆಮೇಲೆ ಈಸಿ. ಬೇರೆ ಎಲ್ಲ ಏನೇನೋ ಹಾಕೋ ಥರದ್ದೇನೂ ಇರಲ್ಲ. ಮಿಕ್ಸ್ ಮಾಡ್ಕೊಂಡು ಮಸಾಲೆ ಹಾಕ್ಬಿಟ್ಟು ಮಾಡ್ಕೊಂಬಿಡ್ಬೋದು ಅಷ್ಟೇ. ಮತ್ತು ಮಧ್ಯಾಹ್ನಕ್ಕೆ ಹುರುಳಿಕಾಳು ಸಾಂಬಾರನ್ನ ಮಾಡಿದ್ದೆ. ನಿಜವಾಗ್ಲೂ ಕೋಲ್ಡ್ ಆಗಿರುವಾಗ, ನೆಗಡಿ, ಈ ಥರ ಸ್ವಲ್ಪ ಜ್ವರ ಏನಾದರೂ ಬಂದಾಗ ನಮ್ಮ ಕಡೆ ಹುರುಳಿ ಸಾಂಬಾರನ್ನ ಮಾಡ್ತಾ ಇರ್ತಾರೆ. ಚೆನ್ನಾಗಿರುತ್ತೆ ಟೇಸ್ಟು. ಸಖತ್ ಇಷ್ಟ ಆಗುತ್ತೆ. ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಂಗೆ ಒಂದು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು ಅಂದ್ಬಿಟ್ಟು ಆಚೆ ಬಂದ್ವಿ. ಒಂದು ಸತಿ ಮಶ್ರೂಮ್ನ ಕಬಾಬ್ ಟ್ರೈ ಮಾಡಿ. ಮತ್ತು ಸಂಜೆ ಇಲ್ಲಿ ಹಲಸಿನಕಾಯ್ದು ಇದನ್ನು ಏನಂತಾರೆ ಅಂತ ನನಗೆ ಮರೆತೇ ಹೋಯಿತು. ಇದು ಉಡುಪಿ ಕಡೆ ಅಥವಾ ಕೇರಳ ಈ ಕಡೆ ಜಾಸ್ತಿ ಮಾಡೋವಂಥದ್ದು. ಇದೊಂದು ಸ್ವೀಟ್ ರೆಸಿಪಿ. ನಾನು ತುಂಬ ದಿವಸದಿಂದ ಮಾಡ್ಬೇಕಂತ ಅಂದ್ಕೊಂಡು ಮಾಡೇ ಇರಲಿಲ್ಲ. ಆಮೇಲೆ ಹಲಸಿನ ಹಣ್ಣು ಸಿಕ್ತು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು 2 ಅವರ್ ಮುಂಚೆ ಅಂತಲೇ ಒಂದು ಅರ್ಧ ಕಪ್ಪಷ್ಟು ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಮತ್ತು ಎಲ್ಲ ಸೇಮು ಅಳತೆಯಲ್ಲಿ ನಾನು ತೆಂಗಿನಕಾಯಿ ಮತ್ತು ಬೆಲ್ಲ, ಅಕ್ಕಿನ ನೆನೆಸಿಟ್ಕೊಂಡಿದ್ನಲ್ವ ಅದು, ಅದಾದಮೇಲೆ ಏನಿದೆ ಹಲಸಿನ ಹಣ್ಣು, ಇದೆಲ್ಲನೂ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ನಾನು ಆವಾಗಲೇ ಒಂದೊಂದು ಹಾಕಿ ಗ್ರೈಂಡ್ ಮಾಡ್ಕೊಂಡಲ್ಲ, ಆ ರೀತಿ ಏಲಕ್ಕಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು, ಬಾಳೆ ಎಲೆನ ಸ್ವಲ್ಪ ಬಾಡಿಸ್ಕೊಂಡು, ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಿ ಸ್ಟೀಮ್ ಮಾಡೋದಷ್ಟೇ. ನಾನು ಹೇಗೆ ಬರುತ್ತೋ, ಚೆನ್ನಾಗಿರಲ್ವೋ, ಬಾಳೆ ಎಲೆದು ಫ್ಲೇವರ್ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಇನ್ನೂ ಒಂದು ಸರಿ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಹೆಂಗೆ ಬರುತ್ತೋ, ಇಲ್ಲ ಕೆಳಗಡೆ ಎಲ್ಲ ಚೆಲ್ಲೋಗ್ಬಿಡುತ್ತೇನೋ, ಚಿಕ್ಕ ಚಿಕ್ಕದಾಗಿ ಬೇರೆ ಕಟ್ ಮಾಡಿಬಿಟ್ಟಿದೆ. ಒಂದು ಬಾಳೆ ಎಲೆಗೆ 20 ರೂಪಾಯಿ. ಇಲ್ಲಿ ಅದಕ್ಕೂ ದುಡ್ಡು ಕೊಟ್ಟು ತೊಗೋಬೇಕು. ಫ್ರೀಯಾಗಂತೂ ಏನೂ ಸಿಗಲ್ಲ.
ಗೈಸ್ ಏನೋ ಒಂದು ಸ್ವೀಟ್ ಮಾಡಿದ್ನಲ್ಲ ಆವಾಗಲೇ, ಸಾರಿ ಮಾಡಿದ್ದೀನಿ, ಅದನ್ನು ಇವಾಗ ನಮ್ಮಮ್ಮನ ಟೇಸ್ಟ್ ಮಾಡೋಕ್ಕೆ ಕೊಡ್ತಾ ಇದ್ದೀನಿ. ನೋಡೋಣ ಅವರು ಹೇಗಂತಾರೆ, ಏನು ಟೇಸ್ಟ್ ಯಾವ ಥರ ಇದೆ ಅಂತಂದ್ಬಿಟ್ಟು. ಆಯ್ತಾ ಸ್ವೀಟು? ಕರೆಕ್ಟಾಗಿ ಹೇಳು, ಆಮೇಲೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳ್ಬೇಡ. ಆಯ್ತಾ ಆಯ್ತಾ? ಏನು ಹಾಕಿ ಮಾಡಿರೋದು ಇದು? ಇದಕ್ಕೆ ರೆಸಿಪಿ ಆಲ್ರೆಡಿ ಹಾಕ್ತೀನಿ, ಒಟ್ನಲ್ಲಿ ಚೆನ್ನಾಗೈತೆ ಹೇಳು. ಇದಕ್ಕೆ ಮಾಮೂಲಿ ಹಲಸಿನ ಹಣ್ಣು, ತೆಂಗಿನಕಾಯಿ ಮತ್ತು ಏಲಕ್ಕಿ, ಬೆಲ್ಲ, ಅಕ್ಕಿ ನೆನೆಸಿ ಅಕ್ಕಿ ಹಾಕಿದ್ದೀನಿ, ಹಾಕ್ಬಿಟ್ಟು ರುಬ್ಬಿಟ್ಟು ಸ್ಟೀಮ್ ಮಾಡಿರೋದು ಅಷ್ಟೇ. ಇದನ್ನ ಏನೋ ಉಡುಪಿ ಕಡೆ ಎಲ್ಲ, ಕೇರಳ ಕಡೆ ಜಾಸ್ತಿ, ಉಡುಪಿ ಸೈಡ್ ಮಾಡ್ತಾರೆ ಇದನ್ನ. ಈ ಸೀಸನ್ ಬಂದಾಗ ಒಟ್ಟಿನಲ್ಲಿ ಇದನ್ನ ಮಾಡ್ತಾನೆ ಇರ್ತಾರಂತವ್ರು ಜಾಸ್ತಿ. ನಾವು ಒಂದ್ಸಲ ಟ್ರೈ ಮಾಡಿರ್ಲಿಲ್ಲ, ತುಂಬ ಯೂಟ್ಯೂಬಲ್ಲೆಲ್ಲ ತೋರಿಸ್ತಾ ಇದ್ರು, ಮತ್ತು ಇನ್ಸ್ಟಾಗ್ರಾಮಲ್ಲೂ ಬರ್ತಾಯಿತ್ತು. ಒಟ್ಟಿನಲ್ಲಿ ಈ ಸೀಸನ್ನಲ್ಲಿ ಇದನ್ನು ಜಾಸ್ತಿ ಮಾಡ್ತಾಯಿದ್ರು, ಅದಕ್ಕೆ ನಾನು ಟ್ರೈ ಮಾಡಿದೆ. ನೋಡೋಣ ಹೇಗೆ ಬರುತ್ತೆ, ಚೆನ್ನಾಗಿದೆ ಏನು ಅಂತ. ಈ ಥರ ನಾವು ಸ್ವೀಟ್ ಮಾಡಲ್ವಲ್ಲ ಜಾಸ್ತಿ, ಇನ್ಮೇಲೆ ಮಾಡು. ಅಲ್ಲ, ಈ ಸೀಸನಲ್ಲಿ ಮಾಡ್ಬೇಕಷ್ಟೆ. ನಾನು ಇನ್ಮೇಲೆ ಇವನ ಹತ್ರ ಏನು ಆಚೆ ಎಲ್ಲೂ ಕರ್ಕೊಂಡು ಹೋಗೋಕೆ ಕೇಳಲ್ಲ, ಏನು ಊಟ ಕೊಡಿಸು ಅಂತ ಕೇಳಲ್ಲ. ನಾವಿಬ್ಬರು ಡ್ರೈವರ್ಸ್ ತೊಗೋತಾ ಇದ್ದೀವಿ. ಇದು ಮತ್ತು ನೆಕ್ಸ್ಟ್ ಡೇ ಪೋಲಿಯೋ ಡ್ರಾಪ್ ಇತ್ತಲ್ಲ, ಸೊ ಕೌಶಿಕ್ಕು ಕೂಡ ಹೋಗ್ಬಿಟ್ಟು ಪೋಲಿಯೋ ಎಲ್ಲ ಹಾಕಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಇದು ಅವನಿಗೆ 2ನೇ ಸಲ ಹಾಕಿಸ್ತಾ ಇರೋದು. ಮತ್ತು ಸಂಜೆ ಸ್ವಲ್ಪ ಯಾಕೋ ಕೋಲ್ಡ್ ಆಗಿರೋ ಥರ ಇತ್ತು, ಸ್ವಲ್ಪ ವೆದರ್ ಚೇಂಜ್ ಆಗಿರೋದ್ರಿಂದ ಇವಾಗ ಎಲ್ರಿಗೂ ಕೋಲ್ಡು, ಕೆಮ್ಮು ಈ ಥರದ್ದು ಆಗ್ತಾನೆ ಇರುತ್ತೆ. ನನಗೂ ಏಕೋ ಆ ಥರ ಅನ್ನಿಸ್ತಾ ಇತ್ತು, ಸ್ವಲ್ಪ ಏನೋ ಒಂಥರ ಮೂಗು ಕಟ್ಕೊಂಡಿರೋ ಥರ ಅಂದ್ಬಿಟ್ಟು. ಯಾಕೋ ಕಡಲೆಪುರಿ ಇತ್ತು, ಸರಿ ಏನಾದರೂ ಮಾಡ್ಕೊತೀನಿ ನಾನು, ಆಮೇಲೆ ಪುರಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಪುರಿ ಒಗ್ಗರಣೆನ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಕಡಲೆ ಬೀಜ, ಕರಿಬೇವು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ಇದು ಮಾಡ್ಕೊಳ್ಳೋದು. ಫಸ್ಟು ಕಡಲೆ ಬೀಜ ಫ್ರೈ ಮಾಡ್ಕೊಂಡು ಆಮೇಲೆ ಮಿಕ್ಕಿದ್ದೆಲ್ಲ ಹಾಕ್ಕೊಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊತಾ ಇದ್ದೀನಿ. ನಾವು ಹುರ್ಗಡ್ಲೆ ಹಾಕ್ಕೋತೀವಿ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ಬೆಂಗಳೂರು ಪುರಿ ಸ್ವಲ್ಪ ಉಪ್ಪೇ ಇರುತ್ತೆ. ನಮ್ಮ ನಂಜನಗೂಡು ಕಡೆ ಪುರಿ ಸಿಗುತ್ತೆ ನೋಡಿ, ಅದು ಸಪ್ಪೆ ಪುರಿ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಇಷ್ಟ ಆದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಪುರಿ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅಷ್ಟೇ. ತುಂಬ ಈಸಿ ಮಾಡ್ಕೊಳ್ಳೋದು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಒಳ್ಳೆ ಸಪ್ಪೆ ಇರುತ್ತೆ ನೋಡಿ ಬಾಯಿ, ಅಂಥವ್ರಿಗೆ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.